ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಹೋಟೆಲ್ ಸ್ಟೈಲ್ನಲ್ಲಿ ರವೆ ಇಡ್ಲಿ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೇನು ಮಾಡಿದ್ದೀನಿ ಅಂದರೆ, ಒಂದು ಯಾವ್ದಾದ್ರು ಮಾಪ್ ತೊಗೋಬೇಕು. ನೀವು ತೊಗೊಂಡು ಅದರಲ್ಲಿ 1.5 ಅಷ್ಟು ಸೂಜಿ ರವೆ, ಉಪಮಾದ ರವೆ ತೊಗೋಬೇಕು. ಆಮೇಲೆ 1.5 ಅಷ್ಟು ಬಾರೀಕ್ ರವೆ ಅಂದರೆ ಚಿರೋಟಿ ರವೆ ತೊಗೋಬೇಕು. ತೊಗೊಂಡ್ಬಿಟ್ಟು ಒಂದು 2 ಸ್ಪೂನ್ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಒಂದು ಕರಿಬೇವು ಹಾಕಿ ಇದನ್ನು ಚೆನ್ನಾಗಿ ಏನು ಮಾಡಬೇಕು, ಹುರ್ಕೋಬೇಕು. ಇದನ್ನು ಮೊದಲು ಹುರ್ಕೊಂಡು ಇವತ್ತು ರಾತ್ರಿ, ನಾಳೆ ಮಾಡ್ತೀವಿ ಅಂದರೆ ಇವತ್ತು ರಾತ್ರಿ ಇದನ್ನು ಹುರ್ಕೊಂಡು ಪೂರ್ಣ ಆರಲಿಕ್ಕೆ ಬಿಟ್ಬಿಡಬೇಕು. ನಿನ್ನೆ ರಾತ್ರಿ ಹುರಿದಿಟ್ಟಿದ್ದೆಲ್ಲ ಅದನ್ನು ಮುಂಜಾನೆ ಎದ್ದು ಕೂಡಲೇ ನಾನು ಏನು ಮಾಡಿದ್ದೆ, 1 ಕಪ್ ಮೊಸರಿನಲ್ಲಿ ಹಾಕಿ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕಿಬಿಟ್ಟು ಉಪ್ಪು ಹಾಕಿ ಈ ರೀತಿ ಕಲಸಿಟ್ಟಿದ್ದೆ. ಈಗ ನೋಡಿ, ಈಗ ಬಂದಿದ್ದಲ್ಲ, ಇದಕ್ಕೆ ಏನು ಮಾಡಬೇಕು, 1 ಸ್ಯಾಚೆಟ್ಟು ಇನ್ನೂ ಕುಡಿಸ್ಕೋಬೇಕು. ಕುಡಿಸ್ಕೊಂಡು ಇಡ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈಗ ಇನ್ನೂ ಹಾಕಿದ್ದೀನಿ. ಇದನ್ನು ಏನು ಮಾಡ್ತೀನಿ, ಇಡ್ಲಿ ಕುಕ್ಕರ್ನಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ. ಒಂದು 10 to 12 ಮಿನಿಟ್ಸ್ ಬೇಯಿಸ್ಬೇಕು ಇದನ್ನು. ನೋಡಿ, ಈಗ ಹೋಟೆಲ್ ಸ್ಟೈಲು ರವೆ ಇಡ್ಲಿ ರೆಡಿಯಾಗಿದೆ. ಅದ್ರ ಜೋಡಿ ಒಂದು ಸಾಂಬಾರು ತುಂಬ ಚೆನ್ನಾಗಿವೆ. ನೋಡಿ, ಇಷ್ಟೊಂದು ಜಾಲಿದಾರಾಗಿವೆ. ಈ ರೀತಿ ನೀವು ಒಮ್ಮೆ ಈಸಿ ಮೆಥಡ್ನಾಗ ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.